ಲೋಕ ಕಲ್ಯಾಣಾರ್ಥಕವಾಗಿ ಕೊಂಡವೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದಲ್ಲಿ ಫೆಬ್ರವರಿ 18ರಿಂದ ನಡೆಯುತ್ತಿದ್ದ ಅರುಣಕೇತಕ ಚಯನಪೂರ್ವಕ ವಿಶ್ವಜಿತ್ತ ತಿರಾತ್ರ ಸೋಮಯಾಗ ಪ್ರಾಶ್ಚಾದಿ ಯಜ್ಞಪುಚ್ಛ ಅವಭೃತ ಸ್ನಾನ ಉದಯನೇಷ್ಟಿ ಮೈತ್ರ ವರುಣನೇಷ್ಟಿ ಉದಯವಾಸಿನಿಯ ಪೂರ್ಣಾಹುತಿ ಯಾಗಶಾಲೆಗೆ ಅಗ್ನಿಸ್ಪರ್ಶದೊಂದಿಗೆ ಭಾನುವಾರ ಸಮಾಪನ ಕಂಡಿತು. ಅಜ್ಞಾನರೂಪಿ ತಮಸ್ಸನ್ನು ಹೋಗಲಾಡಿಸಿ ತಮಸೋಮ ಜ್ಯೋತಿರ್ಗಮಯ ಎಂಬಂತೆ ನಮ್ಮ ಜೀವನದಲ್ಲಿ ಸೂರ್ಯನಾರಾಯಣನ ಉದಯವಾಗಬೇಕು ಅನ್ನೋ ಪ್ರಾರ್ಥನೆಯೊಂದಿಗೆ ಜಗತ್ತಿಗೆ ಒಳ್ಳೆಯದಾಗಲಿ ಎನ್ನುವ ಕಾರಣದೊಂದಿಗೆ ಸಮಸ್ತ ಲೋಕವು ಸುಖವಾಗಿ ಎನ್ನುವ ಕಾರಣದೊಂದಿಗೆ ಈ ಮಕ್ಕಳ ಪಾಠವೊಂದಿದೆ. ಈ ಪಾಠದೊಂದಿಗೆ ಯಜಮಾನ ದಂಪತಿಗಳು ಹಾಗೂ ಎಲ್ಲ ಸದಸ್ಯರು ಕೂಡ ಪೂರ್ವಕ್ಕೆ ಮುಖ ಮಾಡಿ ಸೂರ್ಯನಾರಾಯಣನ ಈ ಮಕ್ಕಳ ಶ್ರವಣ ಮಾಡಬೇಕು ಹಾಗೂ ಸೂರ್ಯನಾರಾಯಣನ ದರ್ಶನ ಮಾಡಬೇಕು. ಪೂರ್ಣಾಹುತಿಗೆ ಮೊದಲಾಗಿ ವಿವಿಧ ವೈದ್ಯಕೀಯ ಪ್ರಕ್ರಿಯೆಗಳು ನಡೆದ ಬಳಿಕ ಸೂರ್ಯ ನಮಸ್ಕಾರ ನಡೆಸಲಾಯಿತು. ಯಾಗಕ್ಕೆ ಬಳಸಿದ ಮರ, ಮಣ್ಣು, ಕಬ್ಬಿಣ ಸಹಿತ ವಿವಿಧ ಸಲಕರಣೆಗಳನ್ನು ಉಪ್ಪಳ ಪತ್ವಾಡಿ ಹೊಳೆಯಲ್ಲಿ ಸಾವಿರಾರು ಭಕ್ತರ ಉಪಸ್ಥಿತಿಯಲ್ಲಿ ಜಲಸ್ತಂಭನಗೊಳಿಸಲಾಯಿತು. ಶ್ರೌತ ವಿದ್ವಾಂಸ ಗೋಕರ್ಣದ ವಿದ್ವಾನ್ ಗಣೇಶ ವಾಸುದೇವ ಜೋಗಳೇಕರ್ ಅಧ್ವರ್ಯುತ್ತರದಲ್ಲಿ ಅಗ್ನಿಹೋತಿ ಅನಿರುದ್ಧ ವಾಜಪೇಯಿ ದಂಪತಿ ಯಜಮಾನತ್ವದೊಂದಿಗೆ ಜಲಸ್ತಂಭನ ಕಾರ್ಯ ನಡೆಸಲಾಯಿತು. ಈ ಸಂದರ್ಭ ಅವರು ಯಾಗದ ಮಹತ್ವ ಮತ್ತು ಈವರೆಗೆ ನಡೆದ ಪ್ರಕ್ರಿಯೆಗಳ ಬಗ್ಗೆ ಮಾಹಿತಿ ನೀಡಿದರು. ಕೊಂಡವೂರಿಂದ ಏನು ಕೊಂಡು ಹೋದ್ರಿ ಈ ಯಜ್ಞದಿಂದ ಅಂತ ಹೇಳಿ, ಅಂದ್ರೆ ಈ ಯಜ್ಞ ಪ್ರಭಾವ ಹೇಗಿರ್ತದೆ ಅಂತ ಹೇಳಿದ್ರೆ ಏನಾದ್ರು ಪ್ರತ್ಯಕ್ಷ ಈಗ ಸ್ವಿಚ್ ಹಾಕಿದ ಕೂಡಲೇ ಇಲ್ಲಿ ಬಲ್ಬ್ ಉರಿತದೆ ಅಂತ ಹೇಳುವಾಗಿರೋದಿಲ್ಲ. ಪರಿಣಾಮ ಅದ್ರದ್ದು ಇದ್ದೇ ಇರ್ತದೆ, ನಮ್ಗೆ ಅದು ಕಂಡಿರುವುದಿಲ್ಲ. ಇದು ಕೆಲವು ದಿನ ಆದ್ಮೇಲೆ ಕಾಣ್ಲಿಕ್ಕೆ ಅವಕಾಶ ಇರ್ತದೆ. ಇಲ್ಲಿ ಕಾರ್ಯಾಲಯದಲ್ಲಿ 3 ವಿಷಯಗಳನ್ನು ಇಲ್ಲಿ ಎಲ್ಲ ಭಕ್ತರಿಗೆ ಹೇಳಿದ್ದಾರೆ. ಈ ಯಜ್ಞ ನಿಮ್ಗೆ ಪ್ರತ್ಯಕ್ಷವಾಗಿ ಕಂಡಾಗ ಏನ್ ಅನಿಸಿತು ಅಂತ ಒಂದು ಹೇಳುವುದನ್ನು ಅಲ್ಲಿ ನಮೂದಿಸ್ಲಿಕ್ಕೆ ಹೇಳಿದ್ರು. ಆಮೇಲೆ ಯಜ್ಞದಿಂದ ನಿಮ್ಗೆ ಏನಾದ್ರೂ ಲಾಭ ಆಯಿತೋ? ಲಾಭ ಅಂದ್ರೆ ಏನು? ದುಡ್ಡು ಕಾಸು ಪಂಚಾಮೃತ ತಿಂಡಿ ತೀರ್ಥ ಅಲ್ಲ. ನಿಮ್ಮ ಇಚ್ಛೆಗಳ ಪೂರೈಕೆಯಲ್ಲಿ ಅಷ್ಟು ಮಾತ್ರ ಅಲ್ಲ, ಹೋದ ವರ್ಷ ಈ ಕೇರಳದಲ್ಲಿ ದೊಡ್ಡ ಮಳೆ ಬಂದು ಅನಾಹುತ ಆಗಿದೆ. ಅಂತೆಯೇ ನಮ್ಮ ಅಧ್ವರ್ಯಗಳಾದ ಶ್ರೀ ವೇದ ಬ್ರಹ್ಮಶ್ರೀ ಗಣೇಶ್ ಜೋಗಳೇಕರ್ ಆ ಜಾಗದಲ್ಲಿ ಒಂದು ಈ ಶ್ರೌತ ಯಜ್ಞವನ್ನು ಮಾಡಿದ್ರು. ಈ ಹೋದ ವರ್ಷ ಈ ಮಳೆ ಬರುವಾಗ ಇವರಲ್ಲಿ ದೂರವಾಣಿಯಿಂದ ಫೋನ್ ಮಾಡಿದ್ರು. ಏನಂತ ಹೇಳಿ, ಏನಿಲ್ಲ ಗುರುಗಳೇ, ಕ್ಷೇಮ ಉಂಟು, ಪ್ರಾಯಶಃ 40-50 ಫೀಟಲ್ಲಿ ನದಿ ಉಂಟು. ಕೊಂಡವೂರು ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ, ಮಾಣಿಲ ಶ್ರೀ ಧಾಮದ ಶ್ರೀ ಮೋಹನದಾಸ ಸ್ವಾಮೀಜಿ, ಮೂಡಬಿದ್ರೆ ಕರಿಂಜೆ ಶ್ರೀ ಮುಕ್ತಾನಂದ ಸ್ವಾಮೀಜಿ, ಕಪಿಲಾಶ್ರಮದ ಶ್ರೀ ರಾಮಚಂದ್ರ ಸ್ವಾಮೀಜಿ, ಸಚಿವ ಶ್ರೀಪಾದ ಯಶೋ ನಾಯ್ಕ್, ಅನಂತ ಪದ್ಮನಾಭ ಅಸರಣ್ಣ ಕಟೀಲು, ಕಮಲಾದೇವಿ ಪ್ರಸಾದ ಅಸರಣ್ಣ ಕಟೀಲು, ಮೋನಪ್ಪ ಭಂಡಾರಿ ಮತ್ತಿತರರು ಪಾಲ್ಗೊಂಡಿದ್ದರು. ಪೂರ್ಣಾಹುತಿಯ ಬಳಿಕ ಯಾಗ ಸಮರ್ಪಣೆಯ ಭಾಗವಾಗಿ ಸಂಪೂರ್ಣ ಯಾಗಶಾಲೆಗೆ ಅಗ್ನಿಸ್ಪರ್ಶ ನಡೆಸಲಾಯಿತು.
ಪೂರ್ಣಾಹುತಿ ನಂತರ ಅರುಣಕೇತಕ ಚಯನದ ಕೊನೆಯ ಘಟ್ಟವಾದ ವೈಶ್ರವಣ ಪೂಜೆ ನೆರವೇರಿತು. ಯಾಗದ ಬಳಿಕ ಎಲ್ಲ ದೇವಾನುದೇವತೆಗಳಿಗೆ ಹವಿಸು ಸಮರ್ಪಣೆ, ಋತುಜರಿಗೆ ದಕ್ಷಿಣ ಹಂಚಿಕೆಯ ನಂತರ ಮಹಾರುದ್ರನು ತನಗೇನು ಕೊಡಲಿಲ್ಲವೆಂದು ತಕರಾರು ತೆಗೆದಾಗ ರುದ್ರ ಸಂಪ್ರೀತಿಗಾಗಿ ಯಾಗಶಾಲೆಯನ್ನು ಅಗ್ನಿಪೂರ್ವಕ ರುದ್ರ ಅಪೋಷಣ ನೀಡುವ ಭಾಗವಾಗಿ ಈ ಆಚರಣೆ ನಡೆಸಬೇಕೆಂದು ಕ್ರಮ. ಅದರಂತೆ ಕಟೀಲು ಕ್ಷೇತ್ರದ ಅನಂತ ಪದ್ಮನಾಭ ಶರಣ ಮೊದಲು ಯಾಗಶಾಲೆಯ ಪೂರ್ವದ್ವಾರದ ಚಾವಡಿಗೆ ಅಗ್ನಿಸ್ಪರ್ಶಗೈದರು. ಸೇರಿದ್ದ ಭಕ್ತರಿಗೆ ತೊಂದರೆಯಾಗದಂತೆ ಸೂಚನೆ ನೀಡಲಾಯಿತು. ಅಗ್ನಿಶಮನಕಾರಕ ವ್ಯವಸ್ಥೆ ಮಾಡಲಾಗಿತ್ತು. ಬಳಿಕ ಮಂತ್ರಾಶೀರ್ವಾದ ಮಹಾಪ್ರಸಾದ ನೆರವೇರಿತು. ಎಲ್ಲ ಭಕ್ತರು ಸಹಕಾರ ನೀಡಬೇಕು. ಇನ್ನು ಕೆಲವು ನಿಮಿಷಗಳ ಕಾಲ ಯಾಗಶಾಲೆಯಲ್ಲಿ ಬೆಂಕಿ ಇರ್ತದೆ. ಹಾಗಾಗಿ ಯಾಗಶಾಲೆ ಯಾರು ಹತ್ತಬಾರದು, ಯಾಗ ವೇದಿಕೆ ಮೇಲೆ ಯಾರು ಹೋಗಬಾರದು. ಸಣ್ಣ ಮಕ್ಕಳನ್ನು ಹರೀಶ್ ಮತ್ತು ಪ್ರೇಮ ದಂಪತಿಗಳ ಪುಟ್ಟ ಬಾಲ